ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸು. ನಾನು ತುಂಬ ವಿಡಿಯೋದಲ್ಲಿ ಟಾಪ್ ಸ್ಟಿಚಿಂಗ್ ವಿಡಿಯೋ, ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ. ಅಷ್ಟಾಗಿ ನೋಡಿಲ್ಲ ನೀವು. ಅದೇ ಬೇಜಾರಿಗೆ ನಾನಿವತ್ತು ಟಾಪ್ ಕಟ್ಟಿಂಗ್ನ ಹಾಕ್ತಾಯಿಲ್ಲ, ಟಾಪ್ ಸ್ಟಿಚಿಂಗು ಸಹಿತ ಹಾಕ್ತಾಯಿಲ್ಲ. ಇದರ ಪ್ಯಾಂಟ್, ಸ್ಟ್ರೈಟ್ ಪ್ಯಾಂಟನ್ನು ಕಟ್ಟಿಂಗು ಸ್ಟಿಚಿಂಗು ಹಾಕ್ತಾಯಿದ್ದೀನಿ. ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ. ತುಂಬ ಜನ ನೋಡಿದ್ರೆ ನಾನು ಈ ಟಾಪ್ ಅಲ್ಲ, ಇನ್ನೊಂದು ಟಾಪ್ ಸ್ಟಿಚ್ ಮಾಡುವಾಗ ವಿಡಿಯೋ ಹಾಕ್ತೀನಿ. ಈಗ ಪ್ಯಾಂಟ್ ಕಟ್ ಮಾಡ್ತೀವಿ ನೋಡಿ. ಈ ರೀತಿ ಬಂದಿದೆ. ಇದು ಇವತ್ತು ಬಕ್ರೀದ್ ಹಬ್ಬ ಅಲ್ವಾ, ಹಾಗಾಗಿ ಕೊಟ್ಟಿದ್ರು ಅವ್ರದ್ದು ಇದು ಟಾಪು. ಈಗ ಪ್ಯಾಂಟ್ ಕಟ್ಟಿಂಗ್ ಮಾಡೋದು, ಸ್ಟ್ರೈಟ್ ಪ್ಯಾಂಟ್ ಯಾವ ರೀತಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇದು ಅಳತೆ ಪ್ಯಾಂಟು. ಸ್ಟ್ರೈಟ್ ಪ್ಯಾಂಟ್ ಹೊಲಿಯೋದಕ್ಕೆ ಅಳತೆ ಪ್ಯಾಂಟ್ ಬೇಕೇ ಬೇಕು. ಯಾಕಂದರೆ ಸ್ವಲ್ಪ ಅದು ಮೆಜರ್ಮೆಂಟು ಚೆನ್ನಾಗಿ ಇಲ್ಲ ಅಂತಂದರೆ ಪ್ಯಾಂಟ್ ಅನ್ನೋದು ಚೆನ್ನಾಗಲ್ಲ, ತುಂಬ ಟೈಟ್ ಆಗುತ್ತೆ. ಇಂಥ ಹತ್ರ ಎಲ್ಲ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಲೂಸ್ ಇಟ್ಟರೆ ಕೂರೋದಕ್ಕೆ ಹೇಳೋದಕ್ಕೆ ಕರೆಕ್ಟಾಗಿರುತ್ತೆ. ಇಲ್ಲ ಅಂದರೆ ಪ್ಯಾಂಟು ಹರಿದೋಗೋಂಥ ಸಾಧ್ಯತೆ ಇರುತ್ತಲ್ಲ, ಹರಿದೋಗತ್ತೆ. ಅದಕ್ಕೋಸ್ಕರ ನಾವೊಂದು ಸ್ವಲ್ಪ ಅಳತೆ ಪ್ಯಾಂಟ್ ಕೊಟ್ರೇ ತುಂಬ ಬೆಟ್ರು ಅಂತ ಹೇಳ್ತೀನಿ. ಈ ರೀತಿ ಅಳತೆ ಪ್ಯಾಂಟನ್ನು ನೀವು ಮಡಚಿ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ರೀತಿ ಸ್ಟ್ರೈಟ್ ಪ್ಯಾಂಟ್ ತುಂಬ ಟ್ರೆಂಡ್ ಇದೆ ಇದೀಗ. ಮತ್ತು ಎಲಾಸ್ಟಿಕ್ ಕೊಡೋದನ್ನು ಸಹಿತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಪ್ಯಾಂಟ್ ಉದ್ದನ ತಗೋಬೇಕು. ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಬಂತು? 37 ಬಂತು. ಈ ರೀತಿ ಫುಲ್ ಉದ್ದ, ಸ್ಟಾರ್ಟಿಂಗಿಂದ 36, 38 ಅಂತ. 38 ಅಂದರೆ 2 ಇಂಚ್ ಜಾಸ್ತಿ ಇಟ್ಕೋಬೇಕು, ಎಲಾಸ್ಟಿಕ್ ಕೊಡೋಕ್ಕಲ್ವಾ. ಉದ್ದ ಬಂದ್ಬಿಟ್ಟು 36 ಬಂದಿದೆ. ನಾವು 38, 37 ಬಂದಿದೆ. ರೆಡಿನೇ 38 ಬಂದಿದ್ಯಾ? ಹಿಡಿ, ಸ್ವಲ್ಪ ಕಮ್ಮಿ ಇದೆ. ರೆಡಿನೇ 38 ಬಂದಿದೆ. ಈಗ ನೋಡಿ, ಇಲ್ಲಿ ಬಾಟಮ್ ಅಳತೆ ತಗೊಳ್ಳೋದು. ಈ ರೀತಿ ಅಳತೆ ಪ್ಯಾಂಟ್ ಇದ್ದರೆ ನೀವು ಈ ರೀತಿ ತಗೊಳ್ಳಿ. ಬಾಟಮ್ ಬಂದ್ಬಿಟ್ಟು 15 ಇಂಚು ಬರ್ಕೊಳ್ಳಿ. ಈಗ ಕಾಲಿನ ಬಾಟಮ್ 6 ಪ್ಲಸ್ ಸೇರಿಸ್ಕೊಳ್ಳೋದಿದೆಯಾ? ಪ್ಲಸ್ 1 ಇಂಚ್, 2 ಇಂಚ್. ಇಲ್ಲಿ ನೋಡಿ, ಇಲ್ಲಿ ಇದು ಕಾಲಿಂದ ಸ್ವಲ್ಪ ಮೇಲಕ್ಕೆ 7.5. ಈ ರೀತಿನೇ ಅಳತೆ ತಗೋಬೇಕು. ಈಗ ಇಷ್ಟು ಅಳತೆ ತಗೊಂಡಾದ್ಮೇಲೆ ಈಗ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿರೋ ಬಟ್ಟೆನ ಕರೆಕ್ಟಾಗಿ ಮಡ್ಚ್ಕೊಬೇಕು ನೋಡಿ. ಇದು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿರೋ ಪ್ಯಾಂಟ್ ಬಟ್ಟೆ. ಇದು ಲೈನಿಂಗು ಪ್ಯಾಂಟು ಒಟ್ಟೆ ಕೊಟ್ಟಿದ್ರಲ್ಲ ಈ ಟಾಪಲ್ಲಿ. ಈ ಟಾಪಲ್ಲಿ ಲೈನಿಂಗು ಪ್ಯಾಂಟಿಗೆ ಅಂತ ಒಟ್ಟಿಗೆ ಕೊಟ್ಟಿರ್ತಾರೆ. ಲೈನಿಂಗ್ ಕಟ್ ಮಾಡಿ ಟಾಪ್ ಹೊಲ್ದಾಯಿತು. ಈಗ ಉಳಿದಿರೋ ಬಟ್ಟೆನ ನಾವು ಪ್ಯಾಂಟಿಗೆ ಕಟ್ ಮಾಡ್ತಾಯಿದ್ದೀವಿ. ಈ ರೀತಿ ಸ್ಟ್ರೈಟಾಗೇ 4 ಫೋಲ್ಡಾಗಿ ನೀವು ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕಾಗಲಿ, ಟಾಪ್ ಕಟ್ಟಿಂಗ್ ಮಾಡೋದಕ್ಕಾಗಲಿ ಹಾಕೊಳ್ತೀರಲ್ಲ, ಅದೇ ಥರನೇ ಮಡ್ಚ್ಕೊಬೇಕು. ಕಾಣಿಸ್ತಿದ್ಯಾ? ಈ ರೀತಿ ನೋಡಿ. ಅಂದರೆ 2 ಸೈಡು ಪ್ಯಾಂಟ್ ಅಲ್ವಾ, ಅದಕ್ಕೋಸ್ಕರ ಈ ರೀತಿ 4 ಫೋಲ್ಡ್ ಮಾಡ್ಕೊಬೇಕು. ಉದ್ದ ಬೇಕಾದರೂ ಮಡ್ಚ್ಕೊಬೋದು, ಇಲ್ಲ ಈ ರೀತಿ ಬೇಕಾದರೂ ಮಡ್ಚ್ಕೊಬೋದು. ಬಟ್ಟೆ ಉಳಿಯತ್ತೆ, ಇಲ್ಲಿ ಇಷ್ಟು ಬಟ್ಟೆ ಉಳಿಯುತ್ತೆ ನೋಡಿ. ಈ ಥರ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಫಸ್ಟು ಸ್ಟ್ರೈಟ್ ಪ್ಯಾಂಟ್ ತುಂಬ ಈಸಿ. ಒಂದು ಪ್ಯಾಂಟ್ ತಗೊಳ್ಳೋದಕ್ಕೆ ಹೋದರೆ 250ರಿಂದ 300 ರೂಪಾಯಿ ಇದೆ. ಅದೇ ನಾವು ಮನೇಲೇ ಸ್ಟಿಚ್ ಮಾಡ್ತೀವಿ ಅಂತಂದರೆ ಆ ದುಡ್ಡನ್ನು ಉಳಿಸ್ಬೋದು. ತುಂಬ ಈಸಿ. ಬ್ಲೌಸ್ಗಳಿಗಿಂತನೂ ನೀವು ಚೂಡಿದಾರ ಟಾಪು ಮತ್ತು ಪ್ಯಾಂಟು ಸ್ಟಿಚ್ ಮಾಡೋದು ತುಂಬಾ ಈಸಿ. ಶಾರ್ಟ್ ಟಾಪ್ ಆದರೂ ನೀವು ಸ್ಟಿಚ್ ಮಾಡ್ಕೊಬೋದು ನೀವೇ. ಈಗ ಉದ್ದ ಇಟ್ಕೊಬೇಕು ಫಸ್ಟ್ ಅಲ್ಲ. ಫಸ್ಟಿಗೆ ಉದ್ದ ಇಷ್ಟು ಬಟ್ಟೆ ಎಕ್ಸ್ಟ್ರಾ ಇದೆ, ಇದನ್ನು ಕಟ್ ಮಾಡ್ಕೊಳ್ಳೋದು ಬೇಡವಾ? ಬೇಡ, ನೋಡೋಣ. ನೋಡಿ ಫ್ರೆಂಡ್ಸ್, ತುಂಬಾ ಕಷ್ಟ ಆಗ್ತಿದೆ ನಿಮಗೆ ಪ್ಯಾಂಟ್ ಸ್ಟಿಚ್ ಮಾಡೋಕ್ಕೆ ಅಂದರೆ ಅಳತೆ ಪ್ಯಾಂಟನ್ನು ಇಸ್ಕೊಂಡ್ರೆ ನೀವು ಈ ರೀತಿ ಇಟ್ಕೋಬೋದು. ತುಂಬಾ ಒಳ್ಳೆ ಟ್ರಿಕ್ಸು. ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ನೋಡಿ. ಇದು ಕರೆಕ್ಟಾಗಿ ಎಲಾಸ್ಟಿಕ್ ಕೊಟ್ಟಿರ್ತಾರಲ್ಲ, ಇಷ್ಟು ಬಂದಿರುತ್ತೆ. ಮೇಲ್ಗಡೆ ಎಷ್ಟು ಇಂಚಿದು? 3 ಇಂಚ 4 ಇಂಚ ಬಿಟ್ಟಿರೋದು? ಇದಕ್ಕೆ ಲವೆಲ್ಲ ಕಟ್ ಮಾಡ್ಕೋಬೇಕಾ? ಇದು ಮಾರ್ಕ್ ಹಾಕೋಬೇಕು. ಇಲ್ಲೂ ಅಷ್ಟೇ ಕರೆಕ್ಟಾಗಿ ಮಡ್ಚೊಲಿಯೋಕ್ಕೆ ಸಿಗುತ್ತೆ ನಮಗೆ. ಪ್ಯಾಂಟ್ ಅಳತೆ ಪ್ಯಾಂಟ್ ಇದ್ದರೆ ನೀವು ಈ ರೀತಿ ಇಟ್ಕೊಂಡು ನೋಡಿ. ಈಗ 2 ಇಂಚ್ ಈ ಕಡೆ ಹಾಕೊಬೇಕು ತಾನೆ ಮಾರ್ಕು ನೋಡಿ. ಆಯಿತಾ? ಹಾಂ, ಇಷ್ಟು ಎಡ್ಜಿಗೆ ಹಾಕೊಬೇಕು. ಮತ್ತು 2 ಇಂಚ್ ಬಿಟ್ಟು ಹಾಕೋಬೇಕು ತಾನೆ. ಇಷ್ಟು
ಯಾಕಂದರೆ ಎಲಾಸ್ಟಿಕ್ಕು ಕೊಡ್ತೀವಲ್ವ ಅದಕ್ಕೆ ಎಕ್ಸ್ಟ್ರಾ 2 ಇಂಚು 3 ಇಂಚು ಅಂದಾಜಿಗೆ ನೋಡಿ ಬಿಟ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ ಈ ರೀತಿ ಮಾರ್ಕ್ ಹಾಕ್ಕೊಂಡು ಈಗ ಅದರ ಪಕ್ಕಕ್ಕೆ ಇದು ಸ್ಟಿಚ್ಚಿಂಗು ಮಾರ್ಕು, ಇಲ್ಲಿಗೆ ಸ್ಟಿಚ್ಚಿಂಗ್ ಬರಬೇಕು. ಇಲ್ಲಿಂದ ಒಂದು 2 ಇಂಚಿಗೆ ಅಂದಾಜಿಗೆ ಬಿಟ್ಕೊಳ್ಳಿ. ಇಲ್ಲಿಂದ ಇದೇನಕ್ಕೆ ಹೇಳೋ, ಇದೇನಕ್ಕೆ ಅದು ಎಲಾಸ್ಟಿಕ್ಕಿಗೆ. ಇದು ಇಲ್ಲಿ 2 ಇಂಚ್, ಎಷ್ಟು ಇಂಚ್ ಇದೆ ನೋಡು, 3 ಇಂಚ್ ಬಿಟ್ಟಿದ್ಯಾ, ಎಷ್ಟು ಇಂಚ್ ಬಿಟ್ಟಿದ್ಯಾ, 2.5. ಇದು ಎಲಾಸ್ಟಿಕ್ ಕೊಡೋದಕ್ಕೆ, ಎಲಾಸ್ಟಿಕ್ ಸಮೇತ ತಂದು ತೋರಿಸೋಣ. ಇದು ತಡಿ ತೋರಿಸು, ಮಡ್ಚಿ ತೋರಿಸು. ಇದು ಈ ರೀತಿ ಬರುತ್ತೆ, ಸ್ಟಿಚಿಂಗ್ ಮಾಡ್ತೀವಿ ವಿಡಿಯೋನ, ಅಲ್ಲಿ ಎಲಾಸ್ಟಿಕ್ ಬರುತ್ತೆ. ಇದು ಹೆಂಗೆ ಬರುತ್ತೆ, ಕ್ಯಾಮ್ರಾ ಬುರ್ರ ಅಂತ ಒಯ್ಯಂಗಿಲ್ಲ. ಈ ರೀತಿ ಕ್ಯಾಮ್ರಾನ ನಿಧಾನ ತೊಗೊಂಬರ್ಬೇಕಲ್ಲ. ಈ ರೀತಿ ಬರುತ್ತೆ. ಯಾಸ್ಮಿ ಸ್ವಲ್ಪ ಸ್ಪೀಡ್ ತೋರಿಸೋದಲ್ವಾ, ಹಾಗಾಗಿ ನಾನು ಕ್ಯಾಮ್ರಾನ ಅದೇ ರೀತಿ ನೋಡಿ ಈ ಅಳತೆ ಮಾಡ್ಬೇಕು. ಈ ರೀತಿ 13 ಇಂಚು ಎಷ್ಟು ಬಂದಿತ್ತಲ್ಲ, 15 ಬರ್ಕೊಂಡಿದ್ಯಲ್ಲ, 14ಕ್ಕೆ ಮಾಡ್ಕೊಂಡ್ಯಾ? 14. ಹಾಂ, ಇಲ್ಲಿ 2 ಇಂಚ್ ಜಾಸ್ತಿ, ಅಲ್ಲಿಗೆ 16, 15 ಬಂದಿದೆ. 2 ಇಂಚ್ ಅಲ್ಲಿ 15 ಬರ್ಕೊಂಡಿದ್ಯಲ್ಲ, ಇಲ್ಲಿ ಮತ್ತೆ 14. ಅದು ಇಲ್ಲೂ 14, ಅಲ್ಲಿ ಎಷ್ಟು ಬಂದಿತ್ತು? ಒಟ್ಟು ನೀವು ಈ ರೀತಿ ಫಸ್ಟ್ ಮಾರ್ಕ್ ಮಾಡ್ಕೊಂಡ್ರಲ್ವಾ, ಅಲ್ಲಿಂದ 2 ಇಂಚ್ ಜಾಸ್ತಿ ಎಕ್ಸ್ಟ್ರಾ ಇಡ್ತಾ ಹೋಗಿ, ಕರೆಕ್ಟ್ ಆಗತ್ತಲ್ಲೇ? ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಇಡ್ತಾ ಹೋದ್ರೆ ನಿಮಗೆ ಎಕ್ಸ್ಟ್ರಾ ಬಟ್ಟೆನೂ ಉಳಿಯುತ್ತೆ ಸ್ಟಿಚ್ ಆದ್ಮೇಲೆ. ಇದು ಮಾಡ್ಕೊ, ಇದು 2 ಇಂಚ್ ಜಾಸ್ತಿ. ಇಲ್ಲೂ ಅಷ್ಟೇ 14 ಇಟ್ಟಿದೆ. 14. ಇದನ್ನ ಈಗ ಕರೆಕ್ಟ್ ಬಂದಷ್ಟೇ ಇಟ್ಟರೆ ಏನಾಗುತ್ತೆ, ಫಾಲ್ಟು ಟೈಟ್ ಆಗ್ಬಿಡುತ್ತೆ ಎಲಾಸ್ಟಿಕ್ ಕೊಟ್ಟ ಮೇಲೆ. ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ಇಡಬೇಕು. ಫ್ರೆಂಡ್ಸ್ ನೋಡಿ, ಇಷ್ಟ ಅರ್ಥ ಆಯ್ತಲ್ವಾ? ಇಲ್ಲಿಂದ ಇದು ಎಷ್ಟು ಉದ್ದ ಹೇಳೋ, ಅದು ಪ್ಯಾಂಟಲ್ಲಿ ಎಷ್ಟಿತ್ತ ನಾವು ಇಟ್ಕೊಂಡಿದ್ದೀವಿ, ಎಷ್ಟು ಉದ್ದ ನೋಡು. 15 ಪ್ಯಾಂಟ್ ಹೊಸತಿ ಅಳತೆ ಪ್ಯಾಂಟ್ ಹೊಸತಿ ಹಿಟ್ಟು ತೋರಿಸು, ಅದು ಇದಾಗ್ಬಿಡತ್ತೆ ರೀ, ಕನ್ಫ್ಯೂಸ್ ಆಗ್ಬಿಡತ್ತೆ. ಇದನ್ನ ಗಟ್ಟಿ ಮಾಡಬೇಕು. ಈಗ ಒಂದ್ಸತಿ ಇಡು ನೋಡಿ. ಬಾಟಮು ಕರೆಕ್ಟಾಗಿ ಬಂದಿರೋದು ನಮ್ಗೆ ಇಲ್ಲಿಂದ 2 ಇಂಚು ಎಕ್ಸ್ಟ್ರಾ, ಎಷ್ಟು 12ನ ನಾವು ಇಟ್ಕೊಳ್ತೀವಿ. 12 ಮೇಲೆ 2 ಇಂಚು 2.5 3 ಇಂಚು ಎಕ್ಸ್ಟ್ರಾ. ಆ ಎಕ್ಸ್ಟ್ರಾದಿಂದ ಮತ್ತೆ 12 ಇಂಚಿಗೆ ಉದ್ದ ಹಾಕ್ಕೊಂಡು ಅಲ್ಲಿಂದ ಮತ್ತೆ 2 ಇಂಚು ಎಕ್ಸ್ಟ್ರಾ. ಡೌಟ್ ಇದ್ರೆ ಅರ್ಧ ಇಂಚ್ ಜಾಸ್ತಿ ಇಟ್ಕೋಬೇಕು. ಅರ್ಧ ಇಂಚ್ ಅಂದರೆ ಟೈಟ್ ಆಗುತ್ತೆ ಅನ್ನೋ ಡೌಟ್ ಇದ್ರೆ ಇಲ್ಲಿಂದ ಮತ್ತೆ ಎಕ್ಸ್ಟ್ರಾ. ಈಗ ಇದನ್ನ ಹೇಳು, ಇಲ್ಲಿಂದ ಮಾರ್ಕ್ ಮಾಡೋದು. ಇಲ್ಲಿಂದ ಇಲ್ಲಿಗೆ 15ಕ್ಕೆ ಒಂದು ಮಾರ್ಕ್. 15ಕ್ಕೆ ಅಂತ 15 ಅದು ಬಂದಿರೋ ಅಳತೆ, ಅಲ್ಲಿಂದ 2 ಇಂಚ್ ಎಕ್ಸ್ಟ್ರಾ. ಇಲ್ಲಿಂದ ಇಲ್ಲಿಗೆ 12 ಆಯ್ತಾ? ಈಗ ಇಲ್ಲಿಂದ ಮಾರ್ಕ್ ಹಾಕೋದು, ಇಲ್ಲಿಂದ ಇಲ್ಲಿಗೆ 2 ಇಂಚು. ಅದು ಫಿಟ್ಟಿಂಗ್ ಅಳತೆ. ಇದು ನಾವು ಬಟ್ಟೆ ಬಿಡಬೇಕಲ್ಲ ಎಕ್ಸ್ಟ್ರಾ, ಅದು. ಮತ್ತು ಇಲ್ಲಿಂದ ಅರ್ಧ ಇಂಚಿಗೆ ಒಂದು ಮಾರ್ಕು, ಯಾಕಂದರೆ ಶೇಪ್ ಹಾಕ್ಬೇಕಲ್ವಾ ಸೇರ್ಸೋಕ್ಕೆ. ಈ ರೀತಿ ಮಾರ್ಕ್ ಮಾಡ್ಕೊಬೇಕು. ಸ್ಟಿಚ್ಚು ಸಹಿತ ಈಗ ಬರುತ್ತೆ ನೋಡಿ ಫ್ರೆಂಡ್ಸ್. ಈ ಮಾರ್ಕ್ ಇದೆಯಲ್ವಾ, ಈಗ ಯಾಸ್ಮಿನ್ ಹಾಕ್ತಾ ಇದ್ದಾಳಲ್ಲ, ಅದು ಫಿಟ್ಟಿಂಗ್ ಮಾಡೋದು, ಅಂದರೆ ಹೊಲಿಯೋ ಮಾರ್ಕು. ಅಲ್ಲಿಂದ ನಾವು 2 ಇಂಚು ಎಕ್ಸ್ಟ್ರಾ ತಗೋಬೇಕು. ಈಗ ಇದು ನಿಮಗೆ ಅರ್ಥ ಆಯಿತು ಅನ್ಕೊತೀನಿ. ಇದು ಸಹಿತ ಮಡ್ಚೋದು ಬಾಟಮ್ಮು, ಅಲ್ಲಿಂದ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬರಬೇಕು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋ, ಯಾಕಂದರೆ ಎಲಾಸ್ಟಿಕ್ ಕೊಡೋದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತೀವಿ ನೋಡಿ. ಈ ರೀತಿ 2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಲ್ಲ, ಅಲ್ಲಿಂದ ಸೇರಿಸು. ಈ ರೀತಿ ಸೇರಿಸ್ತಾ ಹೋಗಬೇಕು ನೋಡಿ. ಈಗ ಸ್ಟ್ರೈಟ್ ಪ್ಯಾಂಟು ಪೂರ್ತಿಯಾಗಿ ನೋಡಿ ಈ ರೀತಿ ಬಂದಿದೆ. ಮೇಲೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಇಷ್ಟೆಲ್ಲ ಮಾರ್ಕ್ ಆದಮೇಲೆ ನಿಮಗೆ ಡೌಟ್ ಇತ್ತು ಅಂದರೆ ಅಳತೆ ಪ್ಯಾಂಟನ್ನು ಅದ್ರ ಮೇಲೆ ಇಟ್ಬಿಟ್ಟು ಒಂದ್ಸರಿ ಚೆಕ್ ಮಾಡಬೇಕು. ಈ ಅಳತೆ ಪ್ಯಾಂಟ್ ಕೊಟ್ಟವ್ರು ಏನು ಹೇಳಿದ್ದಾರೆ ಅಂದರೆ, ಸ್ವಲ್ಪ ಇಲ್ಲಿ ಸೀಟಿನ ಅಗಲ ಬರುತ್ತಲ್ಲ, ಅಲ್ಲಿ ಸ್ವಲ್ಪ ಟೈಟ್ ಆಗುತ್ತಂತೆ, ಹಾಗಾಗಿ ಸ್ವಲ್ಪ ಲೂಸ್ ಇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ನಾವು ಎಕ್ಸ್ಟ್ರಾ ಸ್ವಲ್ಪ ಇಟ್ಟಿದ್ದೀವಿ ನೋಡಿ. ಈ ಪ್ಯಾಂಟ್ ಅಷ್ಟೇ ಕರೆಕ್ಟಾಗಿಲ್ಲ, ಕರೆಕ್ಟ್ ಆಗುತ್ತೆ ಪ್ಯಾಂಟು ಅಂತಂದರೆ ನೀವು ಅಷ್ಟೇ ಇಡ್ಬೋದು. ನಾವು ಅವ್ರು ಸ್ವಲ್ಪ ಲೂಸ್ ಬೇಕು ಸೀಟಿನ ಅಗಲ ಅಂತ ಹೇಳಿದ್ದಾರೆ. ಅಂದರೆ ಇದು ಸೀಟಿನ ಉದ್ದ,
ಇದು ಬಂದುಬಿಟ್ಟು ಸೀಟಿನ ಅಗಲ. ಅಲ್ಲಿ ನಾವು ಸ್ವಲ್ಪ ಎಕ್ಸ್ಟ್ರಾ ಇಟ್ಟಿದ್ದೀವಿ, ಇಲ್ಲಿ ಗೊತ್ತಾಗ್ತಿದೆ ನಿಮಗೆ, ಅರ್ಧ ಅಥವಾ 1 ಇಂಚು ಜಾಸ್ತಿ ಇಟ್ಟಿರ್ತೀವಿ. ಯಾಕಂದರೆ ಜಾಸ್ತಿ ಇದ್ದರೆ ನಾವು ಕಟ್ ಮಾಡ್ಬೋದು, ಕಡಿಮೆನೇ ಆಗ್ಬಿಡ್ತು ಅಂದರೆ ಆ ಪ್ಯಾಂಟು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ, ಈಗ ಬಿಗಿನರ್ಸ್ ಈಗ ಟ್ರೈ ಮಾಡ್ತಿದ್ದೀರಿ ಅಂದರೆ ನೀವು ಸ್ವಲ್ಪ ಲೂಸೇನೇ ಸ್ಟಿಚ್ ಮಾಡಿ. ಮತ್ತೊಂದು ಹೇಳಬೇಕೇನು ಅಂದರೆ, ನಿಮ್ಗೆ ಇಲ್ಲಿ ಡೌಟ್ ಬರ್ತಾ ಇರ್ಬೋದು, ಇಲ್ಲಿ ಇಷ್ಟು ಹಾಕಿದ್ದೀರಾ ನೀವು, ಇಷ್ಟು ಕಡಿಮೆ ಬಂದಿದೆ ಅಂತೇಳಿ. ಇದು ಎಲಾಸ್ಟಿಕ್ ಕೊಟ್ಟ ಮೇಲೆ ಈ ರೀತಿ ಕಡಿಮೆ ಬರುತ್ತೆ, ಎಳೆದಾಗ ನೋಡಿ ಅಷ್ಟಕ್ಕೆ ಬರುತ್ತೆ. ಫಸ್ಟಿಗೆ ಇದು ಎಲಾಸ್ಟಿಕ್ ಕೊಟ್ಟಾಗ ಈ ರೀತಿ ಇದ್ದರೆ ಮಾತ್ರ ಚೆನ್ನಾಗಿ ಬರುತ್ತೆ. ಈಗ ಎಳೆದೇ ಇಡು ಯಾಸ್ಮಿನ್, ಇದು ನೋಡಿ ಹಾಂ 4 ಫೋಲ್ಡಲ್ಲಿ ಹಾಂ ಎಳೆದು ಎಲಾಸ್ಟಿಕ್ ಕೊಟ್ಟ ಮೇಲೆ ಅದು ರಿಂಕಲ್ಸ್ ಬರುತ್ತೆ ಅಂತ ಗೊತ್ತಾಗತ್ತೆ ನಿಮಗೆಲ್ಲ. ನೋಡಿ ಈ ರೀತಿ ಎಳೆದಾಗ ಅಷ್ಟೇ ಇರುತ್ತೆ. ಅವು ಸ್ವಲ್ಪ ಲೂಸ್ ಹೇಳಿರೋದ್ರಿಂದ ನಾವು ಒಂದು ಸ್ವಲ್ಪ ಲೂಸ್ ಇಟ್ಟಿದ್ದೀವಿ. ಮತ್ತು ಟೈಟ್ ಯಾವುದೇ ಕಾರಣಕ್ಕೂ ಹೊಲಿಯೋದಕ್ಕೆ ಹೋಗ್ಬಿಡಿ, ಸ್ವಲ್ಪ ಲೂಸೇ ಫ್ರೀಯಾಗಿ ಇರಲಿ. ಮತ್ತು ಇಲ್ಲೇನು ಅಂದರೆ, ಇದು ಸೀಟಿನ ಅಗಲ ಬಂದ್ಬಿಟ್ಟು 14 ಇದೆ. ಟೇಪ್ ಹಿಡಿ, ಸೀಟಿನ ಅಗಲ ಬಂದ್ಬಿಟ್ಟು 14 ಇದೆ. ಇದು ಸೀಟಿನ ಉದ್ದ, ಸೀಟಿನ ಅಗಲ ಇದೇ 14ನ್ನು ನಾವು ಇಲ್ಲಿ ಸೊಂಟದ ಅಗಲಕ್ಕೆ ಇಡಬೇಕು. ಸೊಂಟದ ಅಗಲಕ್ಕೆ ನೋಡಿ 14 ಇಡಬೇಕು. ಇಲ್ಲೆಷ್ಟು ಇರ್ತೀವೋ ಅಷ್ಟೇ ಇಲ್ಲಿ ಇಡ್ತೀವಿ, ಆದರೆ ಇಲ್ಲಿಂದ 2.5-3 ಇಂಚು ಎಕ್ಸ್ಟ್ರಾ ತೊಗೊಳ್ತೀವಿ. ಇಟ್ಟಾಗ ನಮ್ಗೆ ಇಲ್ಲಿ ಫಿಟ್ಟಿಂಗ್ ಅದು. ಮತ್ತು ಇಲ್ಲಿಂದ ಒಂದು ಈ ರೀತಿ ಕರು ಶೇಪ್ ಕೊಟ್ಬಿಟ್ಟು ಈ 14ಕ್ಕೆ ಸೇರಿಸ್ತೀವಿ. ಇದು ಎಲಾಸ್ಟಿಕ್ಕಿಗೆ ಫೋಲ್ಡಿಂಗಿಗೆ ಹೋಗುತ್ತೆ. ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅದು ಕಾಲು ಮಡ್ಚಕ್ಕೆ ಹೇಳಿದ್ದೀನಿ. ಇಷ್ಟು ಬಟ್ಟೆ ಎಕ್ಸ್ಟ್ರಾ ಉಳಿಯುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟು 2 ಇಂಚಿನ ಎಲಾಸ್ಟಿಕ್ ತಗೊಂಡಿದ್ದೀವಿ, ಅದಕ್ಕೆ ನಾವು ಇಷ್ಟು ಬಟ್ಟೆನೇ ಬಿಟ್ಟಿದ್ದೀವಿ. ಅದೇ ನೀವು 1.5 ಇಂಚು 1 ಇಂಚು ಎಲಾಸ್ಟಿಕ್ ತಗೊಂಡ್ರೆ ಕಡಿಮೆ ಬಟ್ಟೆನೇ ಬಿಟ್ಕೋಬೇಕು. ಅದನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ಬಟ್ಟೆ ಬಿಟ್ಟಿದೆಯಲ್ಲ ಮೇಲೆ, ಅಷ್ಟು ಈ 2 ಇಂಚು ಎಲಾಸ್ಟಿಕ್ಕಿಗಾಗಿ ಇಷ್ಟು ಬಟ್ಟೆ ಬಿಡಲೇಬೇಕು. ನಿಮಗೆ ಈಗ ಸ್ಟಿಚ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಫ್ರೆಂಡ್ಸ್, ಈಗ ಕಟ್ ಮಾಡ್ತೀವಿ ನೋಡಿ. ತುಂಬ ಈಸಿ ಇದೆ. ಈ ಪ್ಯಾಂಟಿಗೆ ಎಷ್ಟು ತಗೋಬೋದು ಅಂತ ಹೇಳಿ ನಾನು ಹೇಳ್ತೀನಿ. ಈ ಪ್ಯಾಂಟಿಗೆ ಕಟ್ ಮಾಡ್ತೀನಿ. ಹಾಂ ಈ ಪ್ಯಾಂಟ್ ಸಿಂಗಲ್ ಹೊಲಿದ್ರೆ ಎಷ್ಟು ತೊಗೋಬೇಕು, ಮತ್ತು ಈ ಪ್ಯಾಂಟು ಮತ್ತು ಟಾಪು ಸೇರಿ ಎಷ್ಟು ತೊಗೋಬೇಕು ಅಂತ ನಾನು ಈಗ ಸ್ಟಿಚಿಂಗ್ ಮಾಡುವಾಗ ಹೇಳ್ತೀನಿ ನೋಡಿ. ತುಂಬಾ ಈಸಿ ಕಟ್ಟಿಂಗು, ಈಸಿ ಸ್ಟಿಚಿಂಗು. ಸ್ವಲ್ಪ ಎಲಾಸ್ಟಿಕ್ ಕೊಡುವಾಗ ನೀವು ಒಂಚೂರು ಕನ್ಫ್ಯೂಸ್ ಆಗ್ಬೋದು. 1-2 ಟ್ರೈ ಮಾಡ್ತಿರೋಂಗೆ ಅದು ಗೊತ್ತಾಗುತ್ತೆ. ಹಾಂ ನೋಡಿ, ಕಟ್ಟಿಂಗ್ ಆಯಿತು. ನಾನಂತೂ ಒಂದು ಬ್ಲೌಸ್ ಪೀಸಲ್ಲಿ, ಅಂದರೆ 2 ಮೀಟ್ರ್ ಬ್ಲೌಸ್ ಪೀಸಲ್ಲಿ ಈ ರೀತಿ ಒಂದು ಸ್ಟ್ರೈಟ್ ಪ್ಯಾಂಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದು ಎಷ್ಟು ಚೆನ್ನಾಗಾಗತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ. ಯಾಸ್ಮಿನೇ ಸ್ಟಿಚ್ ಮಾಡಿಕೊಟ್ಟಿದ್ದು, ಅಷ್ಟು ಖುಷಿ ಅನ್ಸುತ್ತೆ. ಅದು ಹಾಕೊಂಡಿದ್ದೀವಿ ಅನ್ನೋ ಫೀಲೇ ಬರೋದಿಲ್ಲ, ಅಷ್ಟು ಚೆನ್ನಾಗಾಗತ್ತೆ ಶಕೆಗೆಲ್ಲ. ಅಂದರೆ ಒಬ್ಬರು ನನಗೆ 2 ಮೀಟ್ರು ಬ್ಲೌಸ್ ಪೀಸ್ ಹಾಗೇ ಇಸ್ಕೊಂಡೇ ಹೋಗಿರಲಿಲ್ಲ. ಅದರಲ್ಲಿ ನೋಡೋಣ ಅಂತ ಟ್ರೈ ಮಾಡಿದ್ದೆ, ಎಷ್ಟು ಚೆನ್ನಾಗಿ ಬಂತು. ಫ್ರೆಂಡ್ಸ್, ಈ ಪ್ಯಾಂಟ್ ಒಂದೇ ಸ್ಟಿಚ್ ಮಾಡಿಕೊಡೋದಕ್ಕೆ 200 ರೂಪಾಯಿ ತಗೊಳ್ತೀವಿ. ಯಾಕಂದರೆ ಎಲಾಸ್ಟಿಕ್ಕಿಗೆ 50 ರೂಪಾಯಿ 60 ರೂಪಾಯಿ ತಗೊಳ್ತಾರೆ ಒಂದೊಂದು ಅಂಗಡಿಯಲ್ಲಿ. ನಾವು ಟಾಪು ಮತ್ತು ಪ್ಯಾಂಟ್ ಎರಡೂ ಸ್ಟಿಚ್ ಮಾಡಿಕೊಡೋದಾದರೆ 400 ರೂಪಾಯಿ ತಗೊಳ್ತೀವಿ. ಎಲಾಸ್ಟಿಕ್ ಪ್ಯಾಂಟಿಗಾದರೆ, ಇಲ್ಲಾಂದರೆ 350 ರೂಪಾಯಿ ತಗೊಳ್ತೀವಿ. ನೋಡಿ, ತುಂಬಾ ಈಸಿ ಸ್ಟಿಚ್ ಮಾಡೋದು ಮಾತ್ರ. ಎಲಾಸ್ಟಿಕ್ ಇಡುವಾಗ ಸ್ವಲ್ಪ ನೀಟಾಗಿ ನೋಡಿಕೊಂಡ್ರೆ ಸಾಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪ್ಯಾಂಟು ಸ್ಟಿಚ್ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೀವಿ ನೋಡಿ. ಈ ಕ್ರಾಸ್ ಇರುತ್ತಲ್ವಾ, 2 ಕ್ರಾಸನ್ನು ಫಸ್ಟ್ ಈ ಥರ ಜಾಯಿಂಟ್ ಮಾಡ್ಕೊಬೇಕು ನೋಡಿ. ಇಲ್ಲಿರೋ ಕ್ರಾಸು, ಈ ಕ್ರಾಸು ಈ ರೀತಿ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ. ಈಗ ಫಸ್ಟ್ ಒಂದು ಕ್ರಾಸನ್ನು ಜಾಯಿಂಟ್ ಮಾಡ್ಕೊಬೇಕು. ಇಲ್ಲಿ ಕಟ್ಸ್ ಹಾಕಿದೆ, ಯಾಕಂದರೆ ಎಲಾಸ್ಟಿಕ್ಕಿಗೋಸ್ಕರ ಮಡ್ಚೋದಕ್ಕೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. ನೋಡಿ, ಕರು ಇರುತ್ತಲ್ವ, 2 ಸೈಡ್ ಸೀಟಿನ ಉದ್ದ ಬಂದಿರುತ್ತಲ್ಲ, ಅಲ್ಲಿ ನಾವು ಈ ರೀತಿ ಜಾಯಿಂಟ್ ಮಾಡ್ಕೊಬೇಕು. 2 ಸೈಡು ಮತ್ತು ಈ ಕಡೆ ಸೈಡು 2 ಸ್ಟಿಚ್ ಹಾಕೊಳ್ಳೋಣ, ಯಾಕಂದರೆ ಸೀಟ್ ಹತ್ರ ಅಲ್ವಾ. ಈಗ ಇನ್ನೊಂದು ಸೈಡು 2 ಸೈಡನ್ನು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಬರಲ್ಲ, ಬರ್ತಿದೆ. ಈಗ ಮಾಡ, ಈಗ ಹೀಗೆ ನೋಡಿ, 2 ಕಾಲು ಬೇರೆ ಬೇರೆ ಆಯಿತು. ನಾವು ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದು 2 ಕಾಲು ಬೇರೆ ಬೇರೆ ಆಯಿತು. ಈಗ ಸ್ಟಾರ್ಟಿಂಗ್ ಬಾಟಮಿಂದ ಸ್ವಲ್ಪ ಬಾಟಮ್ ಹತ್ರ ಮಡ್ಚಿ ಹೊಲ್ಕೋಬೇಕು ಫಸ್ಟು. ನೆಕ್ಸ್ಟು ಬಾಟಮ್ ಸೇರಿಸ್ಬೇಕು ನೋಡಿ. 2 ಡಬಲ್ ಫೋಲ್ಡ್ ಮಾಡಿ ಮಡ್ಚಿಬಿಟ್ಟು ತುದಿಗೆ ಒಂದು ಸ್ಟಿಚ್ ಹಾಕೋಬೇಕು.
ಈಸಿ ಅಂದರೆ ತುಂಬ ಈಸಿ. ಎಲಾಸ್ಟಿಕ್ ಒಂದು ಕೊಡೋದು ನೀವು ಕಲ್ತ್ಬಿಟ್ರೆ ಈ ಪ್ಯಾಂಟ್ ನೀವು ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನೋಡಿ, ಎರಡೂ ಸೈಡ್ ಬಾಟಮಿಗೂ ಈ ರೀತಿ ಸಿಂಗಲ್ ಸ್ಟಿಚ್ ಸಾಕು. ಹಾಂ ನೋಡಿ ಫ್ರೆಂಡ್ಸ್, ಈ ಥರ ಜಾಯಿಂಟ್ ಆದಮೇಲೆ ಹೇಗೆ ಹೇಳಿ ಈಗ ನಾವು ಫಿಟ್ಟಿಂಗ್ ಮಾಡ್ಕೊಬೇಕು. ನೆಕ್ಸ್ಟು ನಾವು ಎಲಾಸ್ಟಿಕ್ ಕೊಡೋದು. ಫಿಟ್ಟಿಂಗ್ ಮಾಡೋದಕ್ಕೆ ಎಳ್ಕೊ ಪ್ಯಾಂಟು ಈಗ 2 ಇಂಚು ಈ ರೀತಿ ಮಾರ್ಕ್ ಮಾಡಿ ಫಿಟ್ಟಿಂಗ್ ಮಾಡ್ತಾ ಹೋಗೋದು. ಏನೋ ಸ್ವಲ್ಪ ಲೂಸ್ ಬೇಕು ಅಂದರೆ ನೀವು ಇಲ್ಲಿಗೆ ಇಟ್ಕೊಬೋದು. ಈಗ ಕರೆಕ್ಟಾಗಿ ಇಲ್ಲಿಗೆ 2 ಇಂಚಿಗೆ ಫಿಟ್ಟಿಂಗಿಗೆ ಮಾರ್ಕ್ ಮಾಡಿ ಹಾಗೆಯೇ ಸ್ಟಿಚ್ ಮಾಡ್ತಾ ಹೋಗ್ತಾರೆ. ಇಲ್ಲ ನೀವು ನೆಲದ ಮೇಲೆ ಇಟ್ಕೊಂಡು ಸಹಿತ 2 ಇಂಚಿಗೆ ಫಿಟ್ಟಿಂಗ್ ಮಾರ್ಕ್ ಮಾಡಿಕೊಂಡು ಸಹಿತ ಹೊಲಿಗೆನ ಹಾಕ್ಕೊತ ಹೋಗ್ಬೋದು. ನೋಡಿ, ಈ ಥರ ಟೇಪ್ ಇಟ್ಕೊಂಡು 2 ಅಥವಾ 1.5 ಇಂಚು ಫಿಟ್ಟಿಂಗಿಗೆ ಎಷ್ಟು ಬಟ್ಟೆ ತುಂಬ ಕಮ್ಮಿ ಇತ್ತು ಅಂದಾಗ ನಿಮಗೆ 1 ಇಂಚ್ ಅಷ್ಟೇ ಈ ರೀತಿ ಫಿಟ್ಟಿಂಗ್ ಸ್ಟಿಚ್ ಮಾಡೋದಕ್ಕೆ ಸಿಗುತ್ತೆ. ಬಟ್ಟೆ ಜಾಸ್ತಿ ಇದ್ದರೆ ಈ ರೀತಿ 2 ಇಂಚ್ ಬಿಟ್ಟರೆ ಸ್ವಲ್ಪ ಟೈಟ್ ಆದ್ರೂ ಸಹಿತ ಹೊಲಿಗೆ ತಕ್ಕೋಬೋದು. ಈ ರೀತಿ ಹೊಲಿದ್ರೆ 2.25 ಸಹಿತ ಸಿಗುತ್ತೆ. 2.25 ಸ್ಟಿಚ್ ಮಾಡ್ಕೋಬೋದು. ಈಗ ನೋಡಿ, ಸೀಟಿನ ಉದ್ದದ ಹತ್ರ ಬಂತು. ಇಲ್ಲೂ ಸಹಿತ 2 ಇಂಚಿಗೆ ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಬೋದು. ಏನಾದರೂ ಸೀಟ್ ಉದ್ದ ಹತ್ರ ಸ್ವಲ್ಪ ಕಡಿಮೆ ಬೇಕು ಅಂದರೆ, ಜಾಸ್ತಿ ಬೇಕು ನಮಗೆ ಫ್ರೀ ಬೇಕು ಅಂದರೆ ನೀವು ಸ್ವಲ್ಪ ಕಡಿಮೆನೂ ಮಾಡ್ಕೋಬೋದು. ನೆಲದ ಮೇಲೆ ಹಾಸ್ಕೊಂಡು ಒಂದೇ ಸರಿಗೆ ಬೇಕಾದರೆ ಮಾರ್ಕ್ ಮಾಡಿಕೊಂಡು ಒಂದೇ ಅಂದರೆ ನೀವು ಗೆರೆ ಹಾಕೋ ಸ್ಟ್ರೈಟ್ ಲೈನ್ ಬರಲ್ಲ, ಇದು ಸ್ವಲ್ಪ ಕ್ರಾಸಾಗೇ ಬರುತ್ತೆ. ಹಾಗಾಗಿ ಸ್ಟ್ರೈಟ್ ಲೈನ್ ಹಾಕೋದಕ್ಕೆ ಹೋಗಬೇಡಿ. ತಡಿ, ಫುಲ್ಲು ಹೊಲಿಗೆ ಹಾಕಾಯಿತು. ಆದರೆ ಒಂದು ಫ್ರೆಂಡ್ಸ್, ಜೋಬಿನ್ ಪ್ಯಾಂಟು ಸಹಿತ ಹೊಲಿದು ತೋರಿಸ್ತೀವಿ. ಅದಕ್ಕೂ ಬೇರೆ ಥರ ಕಟ್ಟಿಂಗ್ ಬರುತ್ತೆ. ನೆಕ್ಸ್ಟು ನೀವೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಅಡ್ಡಿಲ್ಲ ನಮಗೆ ಜೋಬಿನ್ ಪ್ಯಾಂಟು ಕಟ್ಟಿಂಗು ಸ್ಟಿಚಿಂಗು ತೋರಿಸಿ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ನೋಡಿ, ಈ ರೀತಿ ಆಯಿತು. ಫುಲ್ ಹಿಡಿ. ಪ್ಯಾಂಟ್ ರೆಡಿ ಆಯಿತು. ಈಗ ನಾವು ಎಲಾಸ್ಟಿಕ್ ಹಾಕೋದು. ಫಿಟ್ಟಿಂಗ್ ನೋಡ್ಕೊಳಕ್ಕೆ ಒಂದು ಸತಿ ಅಳತೆ ಪ್ಯಾಂಟಲ್ಲಿ ನಾವು ಹಿಡಿದು ನೋಡ್ಕೊಬೇಕಾಗತ್ತೆ. ಒಂದೇ ಹೊಲಿಗೆ ಹಾಕಿರ್ತೀವಿ. ನೆಕ್ಸ್ಟ್ ಈಗ 2 ಹೊಲಿಗೆ ಸರಿ ಇದೆ ಅನಿಸಿದ್ರೆ 2 ಹೊಲಿಗೆ ಹಾಕೋಬೋದು. ಈಗ ನಮಗೆ ನಾವು ಪ್ಯಾಂಟ್ ಸ್ಟಿಚ್ ಮಾಡ್ಕೊಳ್ತಿದ್ದೀವಿ ಅಂದರೆ ಭಯ ಇಲ್ಲ. ಟೈಟ್ ಆದ್ರೂ ಸ್ವಲ್ಪ ಲೂಸ್ ಮಾಡ್ಕೋಬೋದು. ಆದರೆ ಎಕ್ಸ್ಟ್ರಾ ಬಟ್ಟೆನ ಬಿಟ್ಕೊಂಡಿರಿ, ಟೈಟ್ ಮಾತ್ರ ಕಟ್ ಮಾಡ್ಕೊಬೇಡಿ ಯಾವುದೇ ಕಾರಣಕ್ಕೂ. ಯಾಕಂದರೆ ಇದು ನೆರಿಗೆ ಪ್ಯಾಂಟ್ ಥರ ಅಲ್ಲ. ಸ್ವಲ್ಪ ಏನಾದರೂ ಚೂರು ನೀವು ಕಟ್ಟಿಂಗ್ ಮಾಡೋದ್ರಲ್ಲಿ ವ್ಯತ್ಯಾಸ ಮಾಡಿದರೆ ಅಂದರೆ ಪ್ಯಾಂಟ್ ಬರೋದಿಲ್ಲ, ಬೇರೆಯವ್ರಿಗೆ ಕೊಡಬೇಕಾಗತ್ತೆ, ನಿಮಗಿಂತ ಸಣ್ಣ ಇರೋರಿಗೆ. ಮತ್ತು ಹಾಗಾಗಿ ಅದೇ ನಮ್ಮದಾದ್ರೆ ಪರವಾಗಿಲ್ಲ, ಕಸ್ಟಮರ್ ಇಸ್ಕೊಂಡು ಅವ್ರಿಗೆ ಬರಲಿಲ್ಲ ಅಂದರೆ ನಾವು ಹೊಸ ಬಟ್ಟೆನೇ ತಂದು ಕೊಡಬೇಕಾಗತ್ತೆ. ಆಮೇಲೆ ನೋಡಿ, ಈ ಥರ ಇಟ್ಕೊಂಡು ನೋಡ್ಕೊಳ್ಳಿ. ಈ ಥರ ಎಕ್ಸ್ಟ್ರಾ ಇರಲಿ, ನೀವು ಕಸ್ಟಮರಿಗೆ ಹೊಲ್ಕೊಡೋದಾದ್ರೆ ಎಕ್ಸ್ಟ್ರಾ ಬಿಟ್ಟಿರಿ ಈ ರೀತಿ. ಈಗ ಏನು ತುಂಬ ಫಿಟ್ಟಿಂಗ್ ಹಾಕಲ್ಲ ಲೂಸ್ ಪ್ಯಾಂಟು, ಸ್ವಲ್ಪ ಲೂಸೇ ಹಾಕ್ತಾರೆ. ಆದಷ್ಟು ಇವ್ರಿಗೆ ಕಸ್ಟಮರ್ ಲೂಸ್ ಬೇಕು ಅಂತ ಹೇಳಿದ್ದಾರೆ, ಹಾಗಾಗಿ ಲೂಸ್ ಇಟ್ಟಿದ್ದೀವಿ ನಾವು. ನಿಮಗೆ ತುಂಬ ಭಯ ಅನಿಸಿದ್ರೆ ಸ್ವಲ್ಪ ಈ ಥರ ಲೂಸೇ ಹೊಲ್ಕೊಡಿ. ಆಮೇಲೆ ಕಸ್ಟಮರ್ ಇಲ್ಲ ಸ್ವಲ್ಪ ಟೈಟ್ ಮಾಡಿ ಅಂದರೆ ಟೈಟ್ ಮಾಡಿ ಕೊಡ್ಬೋದು. ಆದರೆ ಟೈಟ್ ಆಯಿತು ಲೂಸ್ ಮಾಡಿ ಅಂದರೆ ಬಟ್ಟೆ ಇಲ್ಲ ಅಂದರೆ ಏನು ಮಾಡೋದಕ್ಕೂ ಬರಲ್ಲ. ನಾವೀಗ ಎಲಾಸ್ಟಿಕ್ ಕೊಡ್ತೀವಲ್ಲ, ಇಷ್ಟು ಬಟ್ಟೆನೂ ಈಗೀಗ ಬಂದುಬಿಡುತ್ತೆ. ನೋಡಿ ಫ್ರೆಂಡ್ಸ್, ಸೀಟಿನ ಉದ್ದ ಮತ್ತು ಸೀಟಿನ ಅಗಲದಲ್ಲಿ ಕಟ್ಟಿಂಗ್ ಮಾಡುವಾಗ ನೀವೇನಾದರೂ ವ್ಯತ್ಯಾಸ ಮಾಡಿದ್ರೆ ಪ್ಯಾಂಟ್ ಹಾಳಾಗುತ್ತೆ. ನೀವು ಇದು 2 ಕರೆಕ್ಟಾಗಿ ನೋಡಿಕೊಂಡು ಇಟ್ಕೊಂಡ್ರಿ ಅಂದರೆ ಪ್ಯಾಂಟ್ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. 10 ನಿಮಿಷಕ್ಕೆ ಈ ಪ್ಯಾಂಟನ್ನು ಹೊಲಿಬೋದು. 10 ನಿಮಿಷಕ್ಕೆ 250 ರೂಪಾಯಿ ದುಡಿಯೋದು ಅಂದರೆ ಸಾಧಾರಣ ಅಲ್ಲ. ಅದೇ ರೀತಿ ಸ್ವಲ್ಪ ನೋಡಿಕೊಂಡು ಕಟ್ ಮಾಡಿ ಸ್ಟಿಚ್ ಮಾಡಿ. ಒಂಚೂರು ಕಾಲು ಹತ್ರ ಟೈಟ್ ಹೇಳ್ತಾರೆ, ಯಾಕೆ ಕಾಲಿನ ಬಾಟಮ್ ಹತ್ರ. ಹಾಗಾಗಿ ಇನ್ನೊಂದು ಸ್ಟಿಚ್, ಒಂದು 2 ಸ್ಟಿಚ್ ಹಾಕೊಳ್ಳಿ. ಯಾಕಂದರೆ ವಾಷಿಂಗ್ ಮಿಷನಿಗೆಲ್ಲ ಹಾಕಿದ್ರೆ ಈ ಕ್ಲಾತು ಸೊ ದಾರ ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗೆಲ್ಲ ನಾವು ಮೋಟ್ರ್ ಮಿಷನಲ್ಲಿ ಹೊಲಿಯೋದ್ರಿಂದ ಆಗ ತುಳಿದು ಹೊಲಿತಾ ಇರೋ ಮಿಷನಲ್ಲಿ ಬಂದಷ್ಟು ಟೈಟಾಗಿ ಹೊಲಿಗೆಗಳು ಬರೋಲ್ಲ. ಸ್ವಲ್ಪ 2 ಹೊಲಿಗೆನ ಹಾಕ್ಕೊಳ್ಳಿ. ಓವರ್ಲಾಕ್ ಬೇಕಾದರೂ ಮಾಡ್ಕೊಬೋದು. ಈಗ ಎಲಾಸ್ಟಿಕ್ ಕೊಡೋದನ್ನು ಹೇಳ್ಕೊಡ್ತೀನಿ. ಓವರ್ಲಾಕ್ ಮಿಷನ್ ಇಲ್ಲ ಅಂದವರು ಅಥವಾ ಓವರ್ಲಾಕ್ ಮಾಡಲೇಬೇಕು ಅಂತಿಲ್ಲ, ಈ ರೀತಿ ನೀವು ಮಡಚಿ ಹೊಲಿಬೋದು. ಯಾಕಂದರೆ ದಾರ ಕಿತ್ಕೊಂಡು ಬರೋದಿಲ್ಲ. ಫುಲ್ಲು ಹೊಲ್ಕೊಳ್ತಾ ಹೋಗಿ ಪ್ಯಾಂಟ್ ಸಮೇತ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ನಾನು ಒಂದು ಪ್ಯಾಂಟನ್ನು ಸ್ಟಿಚ್ ಮಾಡ್ಕೊಂಡು ತುಂಬ ಚೆನ್ನಾಗಿದೆ, ಖುಷಿ ಆಗುತ್ತೆ ಪ್ಯಾಂಟ್ ಹಾಕಿದಾಗ. ಮತ್ತೊಂದು 4 ಹೊಲಿಗೆ ನೋಡಿ ಫ್ರೆಂಡ್ಸ್, ಇದರ ಟಾಪು ನಿಮಗೆ ಬೇಕಿದ್ದಲ್ಲಿ ಟಾಪ್ ಕಟ್ಟಿಂಗ್ ಬೇಕಾದರೆ ಕಮೆಂಟ್ ಮಾಡಿ. ಇವತ್ತು ಹೇಗೆ ಪ್ಯಾಂಟ್ ಕಟ್ಟಿಂಗು ಸ್ಟಿಚಿಂಗು ತೋರಿಸಿದ್ವೋ ಅದೇ ರೀತಿ ಟಾಪ್ ಕಟ್ಟಿಂಗನ್ನು ತೋರಿಸ್ತೀವಿ. ಈ ಟಾಪಲ್ಲ, ಬೇರೆ ಒಂದು ಟಾಪು. ಪ್ಯಾಂಟಿಗೆ ಹಾಕು. ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್. ಪ್ಯಾಂಟ್ ಕಟ್ಟಿಂಗು ಸ್ಟಿಚಿಂಗು ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿರ್ತೀನಿ. ಹೇಗಾಯಿತು ಅಂತ ನೀವೇ ಕಮೆಂಟ್ ಮಾಡಬೇಕು. ಎಷ್ಟು ಈಸಿಯಾಗಿ ಪ್ಯಾಂಟ್ ಸ್ಟಿಚ್ ಮಾಡಿದ್ವಿ ಅಂತ ನೋಡಿದ್ರಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.